ನಾನು ರಾಷ್ಟ್ರೀಯ ನಾಟಕ ಶಾಲೆ ಮುಗಿಸಿದ ನಂತರ ರಂಗಾಯಣ ಮುಗಿಸಿ ರಾಷ್ಟ್ರೀಯ ನಾಟಕ ಶಾಲೆ ಮುಗಿಸಿದ ನಾನು ಕೂಡ ಹಳ್ಳಿಯಿಂದ ಬೆಳೆದವನು. ನಮಗೆ ಸಮಸ್ಯೆ ಏನು ಅಂದರೆ ಕಲಿಯೋ ಆಸಕ್ತಿ ಇದ್ರೆ ವ್ಯವಸ್ಥೆಗಳೇ ಇರಲಿಲ್ಲ. ವ್ಯವಸ್ಥೆಗಳೇ ಸಮಸ್ಯೆ. ವ್ಯವಸ್ಥೆಗಳಿದ್ರೂ ಕೂಡ ಒಂದು ಕೌಟುಂಬಿಕ ಸಮಸ್ಯೆಗಳೇ ಬಹಳಷ್ಟು. ಈ ಥರದ ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ನೋಡ್ಕೊಂಡು ಬಂದ್ವಿ. ನಾವು NST ಮುಗಿಸಿ ನಮ್ಮಲ್ಲಿ ಬಹಳಷ್ಟು ಅವಕಾಶಗಳು ಡೆಲ್ಲಿ, ಬಾಂಬೆ, ಅಲ್ಲೋಗಿ ನೀವು ಆ ಥರ ಕಲೀರಿ, ನೀವು ಈ ಥರ ಕಲೀರಿ, ಕೈ ತುಂಬ ಸಂಬಳ ಅನ್ನೋ ದೃಷ್ಟಿಯಲ್ಲಿದ್ದಾಗ ನನ್ನ ದೃಷ್ಟಿಕೋನ ಜಾಗೃತಿಗೊಳಿಸ್ತಕ್ಕಂಥ, ಮನುಷ್ಯತ್ವವನ್ನು ಎಚ್ಚರಗೊಳಿಸ್ತಕ್ಕಂಥ, ಮನುಷ್ಯರಲ್ಲಿ ಒಂದು ಶಿಸ್ತನ್ನು, ಸಂಯಮವನ್ನು, ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇಂಥದ್ದೊಂದು ಕಾರ್ಯಕ್ರಮ ನಡೆಯುವಾಗ ಎಷ್ಟು ದೂರದಿಂದಾದರೂ ಬರಲಿ, ಬರೋದು ಮುಖ್ಯ ಅನ್ನೋದು ನಾನು ಅಂದ್ಕೊಂಡಿರ್ತಕ್ಕಂಥ. ನನಗೆ ಇಲ್ಲಿ ಬಂದ ಮೇಲೆ ನನಗೆ ಒಂದು ಹೊಸ ಲೋಕ ನಾನು ಮುಂದೆ ತೆರೆದುಕೊಂಡಿದ್ದೆ. ಕಳೆದ 50 ವರ್ಷಗಳಲ್ಲಿ ನಾನು ಪಾಠ ಮಾಡ್ತಾ, ವಿದ್ಯಾರ್ಥಿಗಳ ಜೊತೆ ಕೊಡ್ತಾ, ಏನಾದರೂ ಒಂದಿಷ್ಟು ಮಾಡಬೇಕು, ವಿದ್ಯಾರ್ಥಿಗಳನ್ನು, ಯುವಕರನ್ನು ತಯಾರು ಮಾಡಬೇಕು ಅನ್ನುವಂಥ ನಿರಂತರವಾದ ಪ್ರಯತ್ನ ತೊಡಗಿರ್ತಕ್ಕಂಥವ್ರು ಇವತ್ತು ಕೂಡ ತೊಡಗಿರ್ತಕ್ಕಂಥ ನನಗೆ ಅಪಾರವಾದ ಸಂತೋಷವನ್ನು ತಂದುಕೊಟ್ಟಿದೆ. ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಬೆಂಗಳೂರು ನಮಗೆ ಸುಲಭ ಅನಿಸುತ್ತೆ. ಯಾಕೆ ಅದರಲ್ಲಿ ಆರ್ಥಿಕವಾದಂಥ ಒಂದು ಸಹಾಯ ಹೆಚ್ಚು ಸಿಗ್ತದೆ ಇಂಥ ಕೆಲಸಗಳಿಗೆ. ಅದನ್ನು ಬಿಟ್ಟರೆ ಜಿಲ್ಲಾ ಕೇಂದ್ರಗಳಲ್ಲಿ ಸ್ವಲ್ಪ ಇದನ್ನು ಕೆಲಸ ಮಾಡ್ಬೋದು. ಅದನ್ನು ಬಿಟ್ಟರೆ ತಾಲೂಕು ಕೇಂದ್ರಗಳಲ್ಲಿ ಸ್ವಲ್ಪ ಕೆಲಸ ಮಾಡ್ಬೋದು. ಇನ್ನು ನಮ್ಮ ಹೋಬಳಿ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಬಹಳ ಕಷ್ಟ. ಆರ್ಥಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋದು ಬಹಳ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ವಿಚಾರ. ಅಂಥ ಒಂದು ಸಂದರ್ಭದಲ್ಲಿ ಈಗ ನಾನು ಮೇಲೆ ಬಂದ ತಕ್ಷಣ ಒಂದು ತಾಲೂಕು ಕೇಂದ್ರದಲ್ಲಿ ಇಂಥದ್ದೊಂದು ಸಭಾಂಗಣ ಇರ್ತಕ್ಕಂಥದ್ದೇ ಒಂದು ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಅಂತ ನಾನು ಕೊಡ್ತಕ್ಕಂಥ ನಾಗೇಶ್ ಅವರಿಗೆ ನಾನು ಶಿರಬಾಗಿ ನಮಸ್ಕರಿಸ್ಬಿಡ್ತೇನೆ. ಯಾಕೆಂದರೆ ನಾಗೇಶ್ ಇವತ್ತೇ ಅವರನ್ನು ನಾನು ನೋಡಿದ್ದು, ಪರಿಚಯ ಆಗಿತ್ತು. ತಮ್ಮ ಮನೆಯ ಮೇಲೆ ಇಂಥದ್ದೊಂದು ಸ್ಥಳವನ್ನು ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಒಂದು ಕಲಾ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ, ನಮ್ಮ ಉಮೇಶ್ ಅವರಿಗೆ ಕಲಾ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಇದಕ್ಕೆ ಎಷ್ಟು ನಮಸ್ಕಾರಗಳನ್ನು ಸಲ್ಲಿಸಿದ್ರು ಅವರ ವ್ಯಕ್ತಿತ್ವಕ್ಕೆ ಸಾಲದು ಅಂತ ನಾನು ಅನ್ಕೊಳ್ತಕ್ಕಂಥ. ಅದರಲ್ಲಿ ಸಂಶೋಧನೆಯನ್ನು ಮಾಡಿ ಅದನ್ನು ಹೆಚ್ಚು ದುಡಿಸ್ಕೊಳ್ತಕ್ಕಂಥ ಪ್ರಯತ್ನಗಳು ಇನ್ನೂ ಕೂಡ ಆಗದೇ ಇರ್ತಕ್ಕಂಥದ್ದು ತುಂಬ ವಿಷಾದನೀಯ. ನಮ್ಮ ಸುಂದರೇಶ್ವರಿಗೆ ಹೇಳ್ತಾ ಇದ್ದೀನಿ, ನೋಡಪ್ಪ ನೀವು ಡಾಕ್ಟ್ರೇಟ್ ಮಾಡಿದ್ದೆ ನೋಡಿ, ಜನಪದ ವಾದ್ಯಗಳ ಮೇಲೆ ಡಾಕ್ಟ್ರೇಟ್ ಮಾಡಿದ್ದಾನೆ. ನೀನು ಅದನ್ನು ಏನಾದರೂ ಮಾಡಿ ನಮ್ಮ ತಮಟೆಯನ್ನು ತಬಲದ ಜೊತೆಯಲ್ಲಿ ನುಡಿಸುವ, ಅದರ ಜೊತೆಯಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಯಾರು ಪ್ರಯತ್ನ ಮಾಡಿದ್ದಾರೆ. ಆದರೆ ಒಂದು ವೀಣೆಯ ಮೂಲಕ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ನಾವು ಕಂಡುಹಿಡ್ಕೊಂಡು, ವೀಣೆ ಆಯಿತು, ಗಿಟಾರ್ ಆಯಿತು, ಏನೇನೋ ಆಯಿತು, ಪದ್ಯವಾದ್ಯಗಳು ಅನೇಕ ರೂಪಗಳನ್ನು ಪಡ್ಕೊಂಡು ಬಂದಿದ್ದಾರೆ. ಆದರೆ ಚರ್ಮವಾದ್ಯಗಳಲ್ಲಿ ಅದರಲ್ಲಿಯೂ ಕೂಡ ಬಹಳ ಹಿಂದೆ ಬಿದ್ದಿರ್ತಕ್ಕಂಥ ತಮಟೆ ಹೊರಹೊಮ್ಮಿಸ್ತಕ್ಕಂಥ ನಾದ ಇದೆಯಲ್ಲ, ಅದು ಎಚ್ಚರಿಕೆಯ ನಾದ, ಎಚ್ಚರಿಸುವ ನಾದ. ನಿದ್ರೆಯಲ್ಲಿ ಇರ್ತಕ್ಕಂಥವ್ರನ್ನು ಕೂಡ ಎಚ್ಚರಿಸುವ ನಾದ ಇರ್ತಕ್ಕಂಥದ್ದು, ಹೊರಹೊಮ್ಮಿಸ್ತಕ್ಕಂಥದ್ದು. ತಮಟೆ, ನಗಾರಿ, ತಾರ್ಸಿ ಇವುಗಳನ್ನ ಪಡೆದರೆ ಯಾಕೆ ನಮ್ಮಲ್ಲಿ ಬೆಳೀತಾ ಇರೋದು ಅಂತಂದ್ರೆ ಎಚ್ಚರಗೊಳ್ಳೋದಕ್ಕೆ, ಮಲಗಿರ್ತಕ್ಕಂಥವ್ರ ಮೇಲೆ ಎಚ್ಚರಗೊಳಿಸ್ತಕ್ಕಂಥದ್ದು, ಆವೇಶಕ್ಕೆ ಒಳಗೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವಾದನಗಳು, ಅವುಗಳ ಬಗ್ಗೆ ನಾವು ತಾತ್ಸಾರ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಅದರಲ್ಲಿಯೂ ಕೂಡ ಇವತ್ತು ನಮ್ಮ ಕ್ರಿಕೆಟು ಅಂಥದ್ದೆಲ್ಲ ಬಂದು ನಮ್ಮ ದೇಶೀಯ ಆಟಗಳು ಹೊರಟಾಗಿದ್ದಾರೆ. ನಮ್ಮ ದೇಶೀಯ ಆಟಗಳು, ದೇಶಿ ವಾದ್ಯಗಳು ನೋಡಿ, ಉಸಿರು ವಾದ್ಯಗಳು ನಮ್ಮ ಉಸಿರಿಗೆ ಏನು ಲಯಬದ್ಧವಾಗಿ ನಾವು ಉಸಿರಾಡೋದಕ್ಕೆ ಏನಾದರೂ ಹೋದರೆ ಅವರು ಹೇಳ್ಕೊಡ್ತಾರೆ, ಮೇಲೆ ಕೆಳಗೆ ಆಡಿ ಅಂತೇಳಿ, ಊದಿ ಅಂತ ಹೇಳ್ತಾರೆ. ಆದ್ರಿಂದ ಅವೆಲ್ಲವೂ ಕೂಡ ನಮ್ಮ ಎಲ್ಲ ವಾದ್ಯಗಳು, ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ನಮ್ಮ ಆರೋಗ್ಯವನ್ನು ಅವಲಂಬಿಸಿದ್ದು ಅನ್ನೋದನ್ನ ನೀವು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ನಮ್ಮವ್ರು ಎಷ್ಟು ಚೆನ್ನಾಗಿ ಅದನ್ನು ಕಂಡುಹಿಡಿದಿದ್ರು ಅಂತೇಳಿ ಅದೆಲ್ಲ ಹೋಗ್ತಾ ಇದೆ. ಆದರೆ ಮತ್ತೆ ನಮ್ಮ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗಿದೆ. ಕಲಿಸುವಂಥ ಸಂದರ್ಭದಲ್ಲಿ ಒಮ್ಮೆಗೆ ಯಾವುದೂ ಕೂಡ ಸಾಧ್ಯ ಆಗುತ್ತೆ. ನಾನು 50 ವರ್ಷದ ಪ್ರಯತ್ನ ಮಾಡ್ತಾ ಇದ್ದೀನಿ, ಒಂದು 50 ಹುಡುಗರು ಇನ್ನೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಅಧ್ಯಾಪಕನಾಗಿದ್ದಾಗ ಹುಡುಗರನ್ನ ಕರ್ಕೊಂಡು ಬರ್ತಿದ್ದೆ. ಈಗ ನಿವೃತ್ತಿ ಆದ